ಶಾಲೆಯಲ್ಲಿ 61 ಲಕ್ಷ ರೂಪಾಯಿ ಅವ್ಯವಹಾರದ ಆರೋಪದ ಕಿತ್ತಾಟ. ಲೆಕ್ಕ ಕೇಳಲು ಹೋದವರನ್ನೇ ನಕಲಿ ಸಹಿ ಮಾಡಿ ತೆಗೆದ್ರಂತೆ ಅಧ್ಯಕ್ಷರು, ಕಾರ್ಯದರ್ಶಿ. ಗೋಕಾಕ ಶಾಲೆಯ ಚೇರ್ಮನ್ರ ಜೊತೆ ಶಾಲಾ ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಸೇರಿಕೊಂಡು ಅಂದಾಜು 61 ಲಕ್ಷ ರೂಪಾಯಿ ಹಣದ ಅವ್ಯವಹಾರ ಮಾಡಿದ್ದಾರೆ ಎನ್ನಲಾದ ಆರೋಪವೊಂದು ಗೋಕಾಕ ತಾಲೂಕಿನ ಪಾಮಲದಿನ್ನೆ ಗ್ರಾಮದಲ್ಲಿ ಕೇಳಿಬಂದಿದೆ. ಹೌದು, ಪಾಮಲದಿನ್ನಿಯಲ್ಲಿ ಇರುವ ಶ್ರೀ ಬೀರಸಿದ್ದೇಶ್ವರ ಕನ್ನಡ ಮಾಧ್ಯಮ ಆದರ್ಶ ಶಾಲೆಯ ಪ್ರಾಥಮಿಕ ಶಾಲೆ ಪಾಮಲದಿನ್ನಿ 1996ನೇ ಇಸ್ವಿಯಲ್ಲಿ ಪ್ರಾರಂಭಿಸಿದ್ದು, ಅಂದಿನಿಂದ ಇಲ್ಲಿಯವರೆಗೆ ಶಾಲೆಗೆ ಬರುವ ಫೀ, ಖರ್ಚಿನ ಬಗ್ಗೆ ಲೆಕ್ಕಪತ್ರವನ್ನು ಕೇಳಲು ಕೆಲವು ಸದಸ್ಯರಿಗೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಅವರು ತಿಳಿಸಿರಲಿಲ್ಲ. ಇದನ್ನ ಕೇಳಲು 5 ಜನ ಶಾಲಾ ಆಡಳಿತ ಮಂಡಳಿಯವರು ಅವಿದ್ಯಾವಂತರಾದ ಕಾರಣ 7 ಜನ ಯುವಕರಿಗೆ ತಮ್ಮ ಪರವಾಗಿ ಶಾಲೆಯಲ್ಲಿನ ಆಗು ಹೋಗುಗಳನ್ನು ನೋಡಿಕೊಂಡು ಹೋಗಲು ಪವರ್ ಆಫ್ ಅಟಾರ್ನಿ ಬರೆದುಕೊಟ್ಟಿದ್ರು. ಇನ್ನೇನು ತಾವು ಮಾಡಿದ ಅವ್ಯವಹಾರವನ್ನ ಬಯಲಿಗೆಳುತ್ತಾರೆ ಎಂದು ಸಂಶಯಗೊಂಡ ಅಧಿಕಾರಿ ಬರೆದುಕೊಟ್ಟಿರುವವರನ್ನೇ 3 ಜನರು ಅವರಂತೆ ನಕಲಿ ಸಹಿ ಮಾಡಿ ದಾಖಲೆಗಳನ್ನು ಸೃಷ್ಟಿಸಿ 5 ಜನರನ್ನ ಆಡಳಿತ ಮಂಡಳಿಯಿಂದ ಹೊರಹಾಕಿದ್ದಾರೆ. ಅದನ್ನ ಕೇಳಲಿಕ್ಕೆ ಹೋದ್ರೆ ಒಬ್ಬರ ಮೇಲೆ ಇಬ್ಬರು, ಇನ್ನೊಬ್ಬರ ಮೇಲೆ ಒಬ್ಬರು ಈತ ಮನಸ್ಸಿಗೆ ಬಂದಾಗ ಶಾಲೆಗೆ ಬಂದು ಹೋಗುತ್ತಾನೆ. ಶಾಲಾ ಪ್ರವೇಶ ಫೀ, RTI ಹೊಂದಿದ ಶಾಲಾ ಮಕ್ಕಳ ಫೀ ಬಗ್ಗೆ, ಖರ್ಚು ವೆಚ್ಚದ ಬಗ್ಗೆ ಕೇಳಿದರೆ ಪ್ರಿನ್ಸಿಪಾಲ್ ಈತ ಸೆಕ್ರೆಟರಿ ಮೇಲೆ ಹಾಕುತ್ತಿದ್ದಾನೆ. 5 ಜನರನ್ನ ಆಡಳಿತ ಮಂಡಳಿಯ ಸದಸ್ಯತ್ವದಿಂದ ತೆಗೆದುಹಾಕಿ 61 ಲಕ್ಷ ರೂಪಾಯಿಯನ್ನ ಲಪಟಾಯಿಸಲು ಹೊಂಚು ಹಾಕಿದ್ದಾರೆ ಎಂದು ತುಕಾರಾಮ ಪೂಜೇರಿ ಗಂಭೀರ ಆರೋಪ ಮಾಡಿದ್ದಾರೆ. ಶಾಲೆಯ ಆರ್ಥಿಕ ಪರಿಸ್ಥಿತಿ ಕಾರಣದಿಂದ 10 ವರ್ಷ ಶಿಕ್ಷಕರಿಗೆ ವೇತನ ನೀಡಿದ್ದ ಆರ್ಮಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತ್ತು ಗೋಕಾಕ ಶಾಸಕ ರಮೇಶ್ ಜಾರಕಿಹೊಳಿಯವರ ಅಂಗಳಕ್ಕೆ ಹೋದ ನಂತರ ಇಬ್ಬರನ್ನ ಕರೆಸಿ ಲೆಕ್ಕಪತ್ರದ ಬಗ್ಗೆ ಕೇಳೋಣವೆಂದರೆ ಪ್ರಿನ್ಸಿಪಾಲ್, ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯವರು ಸುಳ್ಳು ಸಬೂಬು ಹೇಳಿ ಶಾಸಕರ ಹತ್ತಿರ ಬರುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನು ಯಾರಾದರೂ ಅವ್ಯವಹಾರದ ಬಗ್ಗೆ ಕೇಳಲಿಕ್ಕೆ ಹೋದರೆ ಸುಳ್ಳು ಆಪಾದನೆ ಮಾಡಿ ಅಂತವರ ಮೇಲೆ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಉಪಯೋಗ ಮಾಡಿ 61 ಲಕ್ಷ ಅವ್ಯವಹಾರವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರ ಕಿತ್ತಾಟಕ್ಕೆ ಶಾಲೆಯಲ್ಲಿ ಕಲಿಯುವ ಮಕ್ಕಳನ್ನು ಫೀ ತುಂಬಿಲ್ಲ ಎಂದು ನೆಪ ಹೇಳಿ ಅವರನ್ನು ಬಿಸಿಲಿನಲ್ಲಿ ನಿಲ್ಲಿಸುತ್ತಾರೆ. ಇದರ ಆರೋಪ ಮಾಡಿರುವಂತೆ ಒಂದು ವೇಳೆ ಮಾರಣಾಂತಿಕ ಹಲ್ಲೆ ಮಾಡಿದಲ್ಲಿ CCTVಯಲ್ಲಿನ ದಾಖಲಾತಿ ಪೂರೈಸಲಿ ಎಂದು ಸೈದ್ರಾಮ ಆರ್ಭಾವಿ ಹೇಳಿದ್ದಾರೆ. ಸಿದ್ದಪ್ಪ ಸಿಂಗಾಡಿ ಮತ್ತೆ ಮಲ್ಲಪ್ಪ ಪ್ರಧಾನಿ ಸಿದ್ದಿಗಿರಿ ಡಬಾದ್ ಅಂತ ಇವರು ಅನ್ಆಥರೈಸ್ ಪರ್ಸನ್ ಇದಾರ. ಇವರು ಬಂದು ನಮ್ಮ ಮಾನಂತಿಕ ಹಲ್ಲೆ ಮಾಡಿದಾರಂತ. ನಾವು ಅನ್ಆಥರೈಸ್ ಪರ್ಸನ್ ಅಲ್ಲ. 2023 ಆಗಸ್ಟ್ 2 ತಾರೀಕು ನಮ್ಮ ಲೀಗಲಿ ಯಾರು 8 ಜನ ಸದಸ್ಯರು ಕೂಡಿಕೊಂಡು ನಮಗೆ ಪವರ್ ಆಫ್ ಅಟಾನಮಿ ಕೊಟ್ಟರು. ಆದ ಕಾರಣ ಪ್ರತಿದಿನ 1 ತಾಸಾದ್ರೂ ಸಾಲಿ ಬದ್ರಿ ಕೆಲಸ ಮಾಡ್ತೀವಿ. ಯಾವಾಗ 2023 ಆಗಸ್ಟ್ 2 ತಾರೀಕಿನಿಂದ 1 ತಾಸು ಏನ್ ನಡೀತಾ ಇದೆ ಸ್ಕೂಲಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೇಳ್ತಾ ಹೋದಾಗೆ ಅವ್ರು ನಮ್ಮನ್ನೇ ಡ್ರ್ಯಾಗ್ ಮಾಡ್ತಾ ಹೋದ್ರು. ಹಾಗಾಗಿ ಬಿಟ್ಟ ತಮ್ಮಲ್ಲಿ ವಿನಂತಿಸಿಕೊಳ್ಳೋದಂದ್ರೆ, ಮಾಧ್ಯಮ ಮುಖಾಂತರ ಏನು ವಿನಂತಿಸಿಕೊಳ್ಳೋದೇನೆಂದ್ರೆ, ಇವತ್ತು ಅವರು ಮಾಡಿರ್ತಕ್ಕಂತ ಏನು ಅವರು ಈ ಒಂದು ಹಗರಣ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಏನೋ ಒಂದು ಅಮೌಂಟ್ ಮಾಡಿದ್ದಾರೆ ಅಂತ ನಮ್ಮ ಆಪಾದನೆ ಇದೆ. ಅದಕ್ಕೆ ಸಂಕ್ಷಿಪ್ತವಾಗಿ ಅವರು ವಿವರಣೆ ಕೊಡಂತ ನಾವು ಕೇಳಿದ್ರು ಸಹ ಕೊಡ್ಲಿಲ್ಲ. ಅದಕ್ಕಾಗಿ ನಮ್ಮ ಮೇಲೆ ವೈಯಕ್ತಿಕವಾಗಿ ಅವನು ನಿನ್ನೆ ಇಲ್ಲ ನಮ್ಮನ್ನು ವೈಯಕ್ತಿಕವಾಗಿ ನಮ್ಮನ್ನ ಇದನ್ನು ಟಾರ್ಗೆಟ್ ಮಾಡಿದ್ದಾರೆ, ಅವ್ನು ನಮ್ಮನ್ನ ಮೇಲೆ ಇದನ್ನ ಮಾಡಿದ್ದಾರೆ. ಆಕ್ಚುಲಿ ನಮಗೆ ಫೇರ್ ಹುಟ್ಟಿಸಿದ್ರು ಅವನು ಸರ್. ಆಕ್ಚುಲಿ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಏನ್ ಮಾಡ್ತಾ ಅಂತಿದೆ ನಿಮ್ಗೆ ನೋಡ್ಕೋತೀನಿ, ನಾನು ಹೊರಗಡೆ ಬಂದ್ ಬಿಡಿ ನೋಡ್ಕೋತೀನಿ. ಯಾವ 3 ವರ್ಷದಿಂದ ನೋಡಿದಂತ ಹಿಂಗ ನಾವು ಅದಕ್ಕೆ ಅವನಿಗೆ ಏನು ಮಾತಾಡ್ಲಿಲ್ರಿ. ನಿನ್ನೆ ಬಂದು ಲಾಸ್ಟ್ ಬಂದ್ ಸ್ಟೇಟ್ಮೆಂಟ್ ಕೊಟ್ರಿ, ಹಿಂಗ ಇಲ್ಲ ನಮ್ಮನ್ನ ಅವ್ರು ಹಲ್ಲೆ ಮಾಡಕ್ ಬಂದಂತ. ಯಾವ ಕಾರಣಕ್ಕೂ ನಾವು ಹಲ್ಲೆ ಇನ್ನೊಬ್ಬರ ಮೇಲೆ ಮಾಡೋರಲ್ಲ. ಇನ್ನು ಇದೇ ಶಾಲೆಯಲ್ಲಿ ಹಾಲಿ ಸದಸ್ಯರ ಪತಿ ಸಿದ್ದರಾಯಿ ಡಬಾಜಿ ಅವರು ಇಲ್ಲಿ 60 ರಿಂದ 70 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದು ನಿಜ. ಅದನ್ನ ಎಲ್ಲರೂ ಕುಳಿತು ಸರಿಪಡಿಸೋಣ ಎಂದು ಹಲವಾರು ಬಾರಿ ತಿಳಿಸಿದ್ರು ಸಹ ಅಧ್ಯಕ್ಷ, ಪ್ರಿನ್ಸಿಪಾಲ್ ಮತ್ತು ಕಾರ್ಯದರ್ಶಿ ಇವರು ಕ್ಯಾರೆ ಎನ್ನುತ್ತಿಲ್ಲ. ಏನ್ರಿ 4 ರೂಪಾಯಿ ಏನೋ ಕೂಡ್ಸಿ ಮಾಡಿ ತ್ರಾಸ ಮಾಡ್ಕೊಂಡು ಕೊಟ್ಟು ಜಾಜ್ರೇಮ್ ಕೊಯ್ 3,000 2,000 ಎಲ್ಲರೂ ಕೊಟ್ಟುರಿ. ಮತ್ ಊರವರು ಕೊಟ್ಟದಾರ. ಮತ್ ಇದು ಸಾರ್ವಜನಿಕ ಶಾಲೆ ಇದೆ. ಏನ್ ಬೀರಾಪನ್ ಅಂದ್ರೆ ಏನ್ರಿ ಅವನ ಹೆಸರು ಬೀರಾಪನ್ ದೇವ್ರದ್ರಿ. ಅದು ಆದ್ರ ಸಾರ್ವಜನಿಕ ಮಕ್ಕಳು ಕೇಳೋರು ನೋಡ್ರಿ. ಇದಾಗೂ ನಾವ್ ಅದ್ರಿ, ಬ್ಯಾಂಕ್ನಾಗೂ ನಾವ್ ಅದ್ರಿ, ಫೈನಾನ್ಸ್ ಆಗು ನಾವ್ ಅದು. ಆ ಫೈನಾನ್ಸ್ ಇಂದ ದುಡ್ಡ್ರಿ ಇಲ್ಲಿ ನಾವ್ ಹಾಕಿದ್ರಿ. ಇಲ್ಲಿ ಹಾಕಿದ್ರೆ ಸಾಲಿ ಕಟ್ಟಿದ್ವು. ನಮ್ಮ ಬೀರ್ ಸಿದ್ದೇಶ್ವರ್ಗ ದೇವಸ್ಥಾನಕ್ಕ ಏನ್ರ ಒಂದು ಉಪಯೋಗ ಆದಿತ್ತು. ಮುಂದ ಸಮಾಜದವ್ರು ಎಲ್ಲಾರು ಕೂಡ್ಕಿಸಂದ್ರಿ ಇದನ್ನ ನಾವ್ ಮಾಡಿದ್ರಿ. ಇದನ್ನ ಮಾಡೋಣ ಎಲ್ಲ ತಾವ ಸ್ವಂತ ಮಾಡ್ಕೊಂಡಾರ್ರಿ. ನಮಗೇನು ಒಂದು ನೋಟಿಸ್ ಕೊಟ್ಟಿಲ್ಲ, ಏನೂ ಇಲ್ಲ.
ನಮ್ಮ ಸಹಿ ಇಲ್ರಿ, ಏನು ಇಲ್ಲ ರೀ. ಒಟ್ಟ ಬರೇ ಮಾನ್ಯ ಅಲ್ಲಿ ಬೆಳಗಾವ್ಕ ದೊಡ್ಡ ಸಾಹೇಬ್ರ ಕಡೆ ಹೋಗಿದ್ವಿ ನಾವು. ಹೋದಾಗ ಅಲ್ಲಿ ನೋಡಿದ್ವು ನಿಮ್ದು 5 ಮಂದಿ ತೆಗತಾರ ಅಂದ್ರು. ಅಲ್ಲ ಅವನು ಎಂತ ವಿಚಿತ್ರ. ನಮ್ಮ ಅಜ್ಜಿ ಎದ್ರ ಸಲುವಾಗಿ ನಾವು ಲೆಕ್ಕ ಕೇಳಂತ ಹೆಸರು ತೆಗದಾರ್ರಿ. ಲೆಕ್ಕ ಎದ್ರ ಲೆಕ್ಕ ರೀ? ಇತರದ್ ಸಾಲಿ ಲೆಕ್ಕ ಕೇಳಿದವ್ರಿ. ಕೇಳಂತ ಒಟ್ಟು ನಮ್ಮನ್ನ ತೆಗೆದು ಹೋಗಿದಾರ. ಲೆಕ್ಕ ಕೇಳಕ್ ನೀವೇನಿದ್ರಿ? ನಾವ್ ಮೆಂಬರ್ ಅದ್ವಿ. ಈಗ ರೀ? ಈಗ ಇದ್ದೂರಿ, ಈಗೆಲ್ಲ ತೆಗದಾರ. ಎದ್ರ ಸಲುವಾಗಿ? ಅವ್ರ ಲೆಕ್ಕ ಕೇಳಂತ ತೆಗದಾರ. ಎಷ್ಟು ಏನೋ ಅವ್ಯವಹಾರ ಆಗಿತ್ತು? 70,000 ರೂಪಾಯಿ ಅವ್ಯವಹಾರ ಆಗೈತ್ರಿ. 70 ಲಕ್ಷ ರೂಪಾಯಿ ಅವ್ಯವಹಾರ ಆಗೈತ್ರಿ. ಅದನ್ನ ಲೆಕ್ಕ ಕೇಳಂತ ನಮ್ಮನ್ನ ಹೆಸರು ತೆಗೆದು ಹೋಗುದ. ಕೇಳಂತ ಏನು ನೋಟಿಸ್ ಕೊಟ್ಟಲ್ಲ, ಏನು ಕೊಟ್ಟಲ್ಲ. ಮುಂದೆ ಯಾವ ರೀತಿ ಏನು ಹೋರಾಟ ಮಾಡೋದ್ರಿ? ಏನ್ ಇದು ಅದ್ರ ಸಂಬಂಧ ಹೋರಾಟ ಮಾಡತ್ರಿ. ಯಾರು ತೆಗೆದ? ನಮ್ ಬಂಗಿ ಸಿದ್ದಾಪ್ರಿ, ಹಾಲಪ್ಪ ರೀ, ತಪ್ಸಿರಿ. ಅವ್ರ ಏನದಾರ್ರಿ ಸ್ಕೂಲಿಗೆ? ಅವ್ರು ಮೆಂಬರ್ ಆಫ್ ಚೇರ್ಮನ್ ಅದಾರ್ರಿ, ಸೆಕ್ರೆಟರಿ ಅದನ್ರಿ. ನಿಮ್ಮನ್ನ ಬದ್ಲಿ ಯಾರು ತಗೊಂಡ್ರಿ? ಒಂದ ಸೀಟ್ ತಗೊಂಡಾರ, 2 ಸೀಟ್ ತಗೊಂಡಾರ. ಬೇರೆ ನಮ್ ಬದ್ಲಿ ಅಲ್ರಿ, ಅವ್ರನ್ನ ತೆಗ್ದಾಗ ತಗೊಂಡಾರ ಬೇರೆ. ಅವ್ರ ಮತ್ತೆ 2 ಮಂದಿ ಅನ್ರಿ. ನಾವ್ 5 ಮಂದಿ ಅಲ್ದ ಮತ್ತೆ 2 ಮಂದಿನ ತೆಗ್ದಾರ. ಮತ್ತೇನು ಟೀಚರ್ ಮೇಲೆ ಹಳ್ಳಿ ಮಾಡಕ್ಕೆ ಹೋಗಿದ್ರಿ? ಇಲ್ಲ ಇಲ್ರಿ, ಇಲ್ರಿ. ನೋಡ್ಕೊಡ್ರಿ. ಸಿದ್ದರಾಮ ಲಕ್ಷ್ಮಣ ಅವ್ರ ಅಂತ ನಮಗ ಸಾಲಿ ಬಗ್ಗೆ ಅಷ್ಟೊಂದು ನಾವ್ ಕಲ್ತಿಲ್ರಿ. ಅದ್ರ ಸಂಬಂಧ ಅವ್ರಿಗೆ ಇದು ಮಾಡಿ ಕೊಟ್ಟಿದ್ರಿ ಅವ್ರು. ಯಾರ್ಯಾರಿಗ? ಈ ಸಿರಿಗಿರಿ ದಬಾಜ ಮತ್ತ ಸಿದ್ದಪ್ಪ ಸಿಂಗಾಡಿ ಮತ್ತ ಮಲ್ಲಪ್ಪ ಪ್ರಧಾನಿ ರೀ, ಇವ್ರಿಗೆ ಬರೆದು ಕೊಟ್ಟಿದ್ರಿ. ಒಟ್ಟ ಎಷ್ಟು ಜನ ಬರೆದು ಕೊಟ್ಟಿರಿ? ನಾವೊಂದು 6-7 ಮಂದಿ ಆಗಿ ಬರೆದು ಕೊಟ್ಟವ್ರಿ. ನಿಮ್ಗೆ ತಿಳಿಯಂಗಿಲ್ಲ? ಅದ್ರ ಸಲ ಅಂದ್ರೆ ನಮಗ್ ಕಣ್ಣಿದ್ದು ಕುರುಡಿದ್ದಂಗ್ರಿ. ಅದಕ್ಕೆ ಅವ್ರಿಗೆ ನಾವು ನೀವು ಲೆಕ್ಕಪತ್ರ ಮಾಡ್ಬಂದ್ ಅವ್ರೇನ್ರಿ ನಾವು ಸ್ಟೇಟ್ಮೆಂಟ್ ಕೊಡಂಗಿಲ್ಲ ಅಂತೇಳಿ ಹಿಂಗ ಮುಂದೆ ತೂತ ಬಂದ್ಬಿಟ್ರಿ ಅವ್ರು. ಅಂದ್ರೆ ನಿಮ್ಗೆ ಸಂಶಯ ಇತ್ತು? ಹೌದು ಹಾನ್ರಿ. ಅದ್ರ ಸಲುವಾಗಿ ನಾವು ಕೊಟ್ಟವ್ರಿ. ಅವ್ರ ದೂರ ಬರೀ ಅವ್ರ ಅಂತಾರೆ ಹೇಳ್ತೈತಿ ಇವ್ರ ಅನ್ನೋ ಸಲುವಾಗಿ ಅದೇನಿದ್ರು ಡಿವೈಡ್ ಮಾಡ್ರಿ ಅಂತಿದ್ವಿ ಎಲ್ಲ ಚೌಕ ಮಂದಿ ಮುಂದೆ. ಅವ್ರ ಒಟ್ಟು ಅದು ಮಾಡಲಿಲ್ಲ. ಹಂಗ ಮುಂದೆ ಜಕ್ಕೋತ ಬಂದ್ಬಿಟ್ರಿ ಇಲ್ಲಿವರೆಗೆ. ಈಗ ಒಂದ್ 60-70 ಲಕ್ಷ ತಕ್ಕ ಲೆಕ್ಕಪತ್ರ ಇರ್ಬೋದ್ರ ಅನ್ಸಿದ್ರಿ. ಏನಾಗಿತ್ತು ಅದು ಮಿಸ್ ಆಗೈತ್ರಿ. ಇವ್ರ ಅದ್ರ ಲೆಕ್ಕನ ತೋರ್ಸಿಲ್ರಿ. ಈಗ ಮೆಂಬರ್ ಈಗ ಚೇರ್ಮನ್ ರೀ, ಕಾರ್ಯದರ್ಶಿ ಮತ್ತ HM ಮಾಸ್ತರ್ ರೀ, ತಪ್ಸಿ ಸರ್. ನೀವು ಒಂದ್ರ ಸಲ ಕೂಡ ಚರ್ಚೆ ಮಾಡಿದ್ರಿ? ರಗಡ್ ಸರ ಮಾಡಿದೇನ್ರಿ. ಇವ್ರೆಲ್ಲ ನಮ್ ಏನೇ 11 ಮಂದಿ ಬಿಟ್ಟು ನಾ ಒಬ್ಬನು ಮಾಡ್ಯಾನ್ರಿ. ಇಲ್ಲಪ್ಪ ಇದು ಹಿಂಗ್ ಮಾಡ್ಕೊತ ಹೋಗ್ಬೇಡ, ನಮ್ಮ ಸಂಸ್ಥೆ ಆಯ್ತು, ಇದು ಹೊಡಿದ್ ಬ್ಯಾಡ್ರಿ, ಎಲ್ಲಾರು ಕೂಡಿ ಹೊಂದಾಣಿಕೆ ಹೋಗಿ ಏನೋ 10 ರೂಪಾಯಿ ಹೆಚ್ಚು ಕಡಿಮೆ ಅದನ್ನ ತಿಳ್ತಿಪಡಿ ನಾ ಮಾಡಿಸ್ತೇನೆ. ಆದ್ರೆ ನೀವು ಸ್ವಲ್ಪ ಬಂದ್ ಹೇಳ, ಅವ್ರೆಲ್ಲ ಹೇಳೋಟ್ ಶಕ್ತಿ ನನ್ನಲ್ಲಿ ಅವ್ರಿಗೆ ನಾ ಸಾಲಿ ಕಲಿದ್ರು ಅವ್ರಿಗೆ ಹೇಳ್ತೇನೆ, ಹೇಳಿ ಅವ್ರು ಹೂ ಅನಿಸ್ತಾನ. ಅಲ್ಲಿವರೆಗೂ ನೀವು ಅಂದ್ರೆ ಹೂ ಅನ್ನೋದ್ರಿ ಮತ್ತದ್ ಮುಂದೆ ಉಳಿದ್ರಿ, ಹೂ ಅನ್ನೋದ್ರಿ ಮುಂದೆ ಉಡುದು. ಇಲ್ಲ ಬಂದಿಲ್ಲ. ಒಟ್ಟ ಬಂದ್ ನಾ ಎಲ್ಲ ಏನ್ ಕೇಳಬಾರ್ದು ಹೇಳ್ಬಾರ್ದು ಎಲ್ಲ ಹೇಳೇನ್ರಿ. ಅವ್ರು ಏನಪ್ಪಾ 10 ಲಕ್ಷ ಗಂಟ್ಲೆ ಹೆಚ್ಚು ಕಡಿಮೆ ಆಗಲಿ ಅದನ್ನ ನಾ ತಿದ್ಕೊಳಕ್ ರೆಡಿ ಇದನ್. ಆದ್ರೂ ಅಟ್ರ ತಕ ನಾ ತಿದ್ಸ್ಕೊತೀನಿ ಅವ್ರನ್ನ. ನೀವು ಹೂ ಅಟ್ಟ ಅನ್ನ ಬರೀ 4 ಮಂದಿ ಕೂಡಿ ಮಾಡೋದು ಲೆಕ್ಕಪತ್ರ ಅದು ಯಾವ ಹೊಂತೈತಿ ಇಲ್ಲ ನೋಡ್ಕೊಂಡು ಅಂದ್ರೆ ಹೂ ಅನ್ನೋದು ನಮ್ ಫೋನ್ ಕಟ್ ಮಾಡೋದು, ಫೋನ್ ಹಚ್ಚದ್ ಬಿಡುದು, ಹಿಂಗ್ ಮಾಡ್ಕೊಂಡು ಬಂದ್ಬಿಟ್ರಿ ಇಲ್ಲಿವರೆಗೆ. ಯಾರ್ರಿ ಬರ್ತಾನ್ರಿ? ಅವ್ರು ಬರ್ತಾರ ಇದನ್ನ ತೆಗಿಯತ್ ಹೇಳ್ತಾರೆ. ನಾವೇನ ನೋಟಿಸ್ ತೆಗೀರಿ ಮೀಟಿಂಗ್ ಮಾಡೋದ್ರ ನನ್ ನೋಟಿಸ್ ತೆಗಿ ಪವರ್ ಇಲ್ಲ ಅಂತ ಹೇಳ್ತಾನ್ರಿ. ಕಾರ್ಯದರ್ಶಿ ಕೇಳ್ತಾರೆ, ಕಾರ್ಯದರ್ಶಿ ಕೇಳ ನನಗೆ ಗೊತ್ತಿಲ್ಪ ಅವ್ನಿಗೆ ಕೇಳ ಅವಂತಾನ್ರಿ. ಒಬ್ಬರ ಮೇಲೆ ಒಬ್ಬರು ಹಾಕುದು ಯಾರು ಇದಕ್ಕೆ ಸಂಬಂಧ ಇಲ್ಲಂಗ ಮಾಡಿಬಿಡತಾರ ಎಲ್ಲಾರು. ಯಾ ಟೀಚರ್ ರೀ? ಇಲ್ರಿ ಏನು ಹಲ್ಲೆ ಆಗಿಲ್ಲ. ನಾವು ಇದ್ರು ಏನು ಹಲ್ಲೆ ಆಗಿಲ್ಲ, ಏನಿಲ್ಲ. ಆದ್ರೆ ಮಾಸ್ತರ್ ತಕ್ಕಿವ್ರ ನಮ್ ಹುಡುಗರ್ ಯಾಕೆ ಹೊರಗೆ ನಿಲ್ಸಿರಿ ಕೇಳಾಕತ್ರಿ. ಆ ಟೈಮ್ ಇವೆಲ್ಲ ಫೋನ್ ತಗೊಂಡು ವಿಡಿಯೋ ಮಾಡಕ್ ಚಾಲು ಮಾಡಿದ್ರು. ವಿಡಿಯೋ ಮಾಡೋಣ ಫೋನ್ ತಗೊಳಕ್ ಇವ್ರು ಹಿಡಿಯಕೋರು ಅವ್ರ ತೆಕ್ಕಿ ಮುಖ್ಯ ಆಗಿದ್ದು. ಇದು ಬಿಟ್ಟು ಏನೂ ಆಗಿಲ್ಲ. HM ಮತ್ತು ಅಧ್ಯಕ್ಷರಾತ್ರಿ ಇನ್ ಹಲ್ಲೆ ಸ್ಕೂಲಿಗೆ ಬಂದು ಹಲ್ಲೆ ಮಾಡಿದಾರು ಅಂತೇಳಿ ಅದೆಲ್ಲ ಸುಳ್ರಿ. ಈಗಾಗಲೇ ಎಲ್ಲಾ ನಮ್ಮ ಸಹೋದರ ಹೇಳಿದಾರ್ರಿ. ಅದೇನಾತ್ರಿ ನಾವು 2023 ನಾವು ಏನ ಪವರ್ ಪದ್ಧತಿ ತಗೊಂಡಿವಲ್ರಿ, ತಗೊಂಡಿಂದ ನಮ್ಮನ್ನ ಟಾರ್ಗೆಟ್ ಮಾಡ್ಲಕತ್ತಾವ. ನಮ್ ಹುಡುಗರು ಟಾರ್ಚರ್ ಮಾಡಿದ. ಆಮೇಲೆ ನಾವೊಂದು ಸ್ಕೂಲಿಗೆ ಗಾಡಿ ತಗೊಂಡಿವ್ರಿ. ಸ್ಕೂಲ್ ಗಾಡಿ ತಗೊಂಡ್ರೆ ಈಗ ನಾವೇನ್ ಲೆಕ್ಕ ಕೇಳಕ್ ನಾವ್ ಏನ್ ಬಂದಿವ್ರಿ ಅವತ್ತಿಂದ 2023, 24, 25 2 ವರ್ಷದ ನಾನು ಗಾಡಿ ಬಾಡಿಗೆ ಕೊಟ್ಟಿಲ್ಲ. ನಾ ಏನ್ ಹೇಳಂದ್ರಿ ನಮ್ ಗಾಡಿ ಬಾಡಿಗೆ ಕೊಡ, ನಾವು ನಮ್ ಹುಡುಗರಿಗೆ ಟಾರ್ಚರ್ ಮಾಡ್ತಾನ್ರಿ. ಇಲ್ಲ ನಿಮ್ ಫೀ ತುಂಬ್ರಿ ಅಂತ ಹೇಳಿ ನಾನ್ ನಿಮ್ ಫೀ ತುಂಬ್ತೇನೆ. ಆದ್ರೆ ನಮ್ದು ಗಾಡಿ ಬರ್ತಕ್ಕಂಥ ಗಾಡಿ ಬಾಡಿಗೆ ಏನೈತಿ ಕೊಡು, ನನಗೆ ಕೊಡು, ನೀ ತಗೋ. ಇದು ಹೇಳ್ರೆ ಇಲ್ಲ ನಾ ಅವ್ನ ಕಮಿಟಿ ಕೇಳು, ಅವ್ನ ಕೇಳು ಅಂತ ಹೇಳ್ತಾನ್ರಿ. ಮತ್ತೆ ಫೀ ನೀ ಯಾಕೆ ಕೇಳ್ತಿದ್ ನಾ ಕೇಳ ನಾ ಫೀ ನಾ ಕೇಳ್ತೇನೆ ನೋಡು. ನಮ್ಗೆ ಅವಾಜ್ ಶಬ್ದ ಏನ್ ಬೇಕಾದ್ರೆ ಮಾತಾಡ್ತಾನ್ರಿ. ಅವ್ರ ಹೆಡ್ ಮಾಸ್ಟರ್ ತಗೊಂಡ್ರಿ. ಫೀನು ಅವ್ರ ಕೇಳ್ತಾರ. ಇದೇ ಒಂದು ಕಾರಣಕ್ಕಾಗಿ ಡೈಲಿ ಅವ್ರಿಗೆ ಟಾರ್ಚರ್ ಕೊಟ್ಟಾರ್ರಿ. ಟಾರ್ಚರ್ ಕೊಟ್ಟು ಬಿಸಿಲಾಗಿ ನಿಲ್ಸ್ಬಿಡುದು. ನೀವ್ ನಿಲ್ರಿ, ನಿಮ್ ಪಾಲಕನ ಕರ್ಸ್ರಿ, ಮಕ್ಕಳ ಹಂಗ ಹಿಂಗ ಅವ್ರು ಹುಡುಗರು ಸಹಿತ ಬೇಡನ್ರಿ.
ಮಲ್ಲಪ್ಪ ಶಂಕರ ಪ್ರಧಾನಿ. ಇವರ ಅವ್ಯವಹಾರ ಕಿತ್ತಾಟದಲ್ಲಿ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ ಮಕ್ಕಳು ಪೊಲೀಸರ 112 ವಾಹನವನ್ನ ಶಾಲೆಗೆ ಕರೆಸಿ ವಿದ್ಯೆ ಕಲಿಯುವ ಪರಿಸ್ಥಿತಿ ಬಂದಿದೆ. ಏನೇ ಆಗ್ಲಿ ಅವ್ಯವಹಾರ ಆಗಿಲ್ಲ ಅನ್ನುವವರು ಎಲ್ಲರೂ ಕುಳಿತು ಅದರ ಲೆಕ್ಕವನ್ನ, ಖರ್ಚು ವೆಚ್ಚವನ್ನ ತಿಳಿಸ್ಲಿಕ್ಕೆ ಹಿಂದೇಟು ಯಾಕೆ? ಇದೆಲ್ಲ ಬಗೆಹರಿಯಬೇಕಾದ್ರೆ ಕುಳಿತು ಅರಿತಾಗ ಮಾತ್ರ ಸಾಧ್ಯ. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಘೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.